ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಾಳೆಗೆ ದೋಸೆ ಮಾಡೋದಕ್ಕೆ ಬೆಳಗ್ಗೆನೇ ನೆನೆ ಹಾಕ್ಕೊಂಡಿದ್ದೀನಿ. ಅಕ್ಕಿ, ಉದ್ದುಬೇಳೆ ಮತ್ತು ಕಡಲೆಬೇಳೆ, ಹೆಸರು ಕಾಳು ಇವು ಮೂರನ್ನು ಹಾಕ್ಕೊಂಡಿದ್ದೀನಿ, ನೆನೆ ಹಾಕ್ಕೊಂಡಿದ್ದೀನಿ. ಮಿಕ್ಸರ್ಗೆ ಹಾಕ್ಕೊಳ್ತೇನೆ. ನೀರು ಹಾಕ್ಕೊಳ್ಳೋಣ. ನೋಡಿ, ಈಗ ಆಗಿದೆ. ಈ ಥರ ನೋಡಬೇಕು ಎಷ್ಟು ನುಣ್ಣಗೆ ಆಗಿದೆ ಅಂದರೆ. ಈಗ ಒಂದು ಬೌಲ್ನಾಗ ಹಾಕ್ಕೊಳ್ಳೋಣ. ನೋಡಿ, ಈ ಥರ ನುಣ್ಣಗೆ ರುಬ್ಬಿಕೊಂಡಿದ್ದೀವಿ. ಇದಕ್ಕೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಸೋಡಾ ಹಾಕ್ಕೊಂಡು ಬೆಳಗ್ಗೆ ರಾತ್ರಿ ಇಟ್ಕೋಬೇಕು. ಬೆಳಗ್ಗೆ ದೋಸೆ ಮಾಡುವುದಕ್ಕೆ ಚೆನ್ನಾಗಿ ಬರ್ತದೆ. ರುಬ್ಬಿಟ್ಕೊಂಡಂಥ ಅಕ್ಕಿ ಮಿಕ್ಸರ್ಗೆ ಹಾಕ್ಕೊಂಡಿದ್ದೀವಲ್ಲ, ಅದು ಈ ಥರ ಬಂದಿದೆ ನೋಡಿ. ಇದನ್ನು ನಾವು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ದೋಸೆ ಹಾಕೋದು ತೋರಿಸ್ತೀವಿ. ಗ್ಯಾಸ್ ಆನ್ ಮಾಡ್ಕೊಳ್ತೀವಿ. ಎಣ್ಣೆ ಹಾಕೊಳ್ಳೋಣ ಹೆಂಚಿಗೆ. ಎಷ್ಟು ನಮಗೆ ಎಷ್ಟು ದೊಡ್ಡದು ಬೇಕಷ್ಟು ದೊಡ್ಡದನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಮೇಲೆ. ನಮಗೆ ಕ್ರಿಸ್ಪಿ ಬೇಕಂದ್ರೆ ಕ್ರಿಸ್ಪಿ ಮಾಡ್ಕೋಬೋದು, ಇಲ್ಲ ನಮ್ಗೆ ಮೆದುಗಳು ಬೇಕಂದ್ರೆ ನಾವು ಸ್ವಲ್ಪ ಬೇಗ ತೆಕ್ಕೊಂಡ್ರೆ ಮೆತ್ತಗೆ ಬರ್ತದೆ. ಈಗ ನೋಡಿ ತೆಕ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬರ್ತದೆ. ಕಲರ್ ಚೆನ್ನಾಗಿದೆ. ಚೆನ್ನಾಗಿದೆ. ನಾವು ತುಪ್ಪದ ಜೊತೆಗೆ ತಿನ್ಬೋದು, ಬೆಣ್ಣೆ ಜೊತೆಗೂ ತಿನ್ಬೋದು. ನಾವು ಬೆಣ್ಣೆ ಜೊತೆಗೂ ತಿನ್ಬೋದು, ತುಪ್ಪದ ಜೊತೆಗೂ ತಿನ್ಬೋದು. ನಮ್ಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರನೂ ತಿನ್ಬೋದು. ಶೇಂಗಿನ ಪುಡಿ, ತುಪ್ಪ ಚೆನ್ನಾಗಿರ್ತದೆ ಕಾಂಬಿನೇಷನ್. ನಿಮಗೆ ಈ ದೋಸೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.